ಕೊಯ್ದಾಕಿದ ಜೋಳ ಕಡ್ಡಿ ಬೈಲ್ನ ಮತ್ತೆ ಜೋಳ ಚೆಲ್ಬೇಕು ಅಂತ ನೆನ್ಸಕ್ ಹೋದಾಗ ಏನಾಯ್ತು ಗೊತ್ತಾ, ಬೆಳಗ್ಗೆ ಮಲ್ಕೊಂಡಿದ್ರೆ ಗುಂಡನ್ ಬಂದ್ಬಿಟ್ಟು ತೀಟಿಗಳು ಮಾಡಿ ಎಬ್ರಿಸ್ಬಿಟ್ನು ನನ್ನನ್ನ. ಏನೋ ಗುಂಡ ಬೆಳಗ್ಗೆ ಈ ಹಿಂಸೆ ಕೊಡ್ತೀಯ, ನಂಗೆ ಇರೋ ಸ್ವಲ್ಪ ಹೊತ್ತು ಮಲ್ಕಂತೀನಿ, ಇವತ್ತು ಭಾನುವಾರ ಎದ್ದೇಳ್ತೀನಿ ಅಂತಂದ್ರೆ ಹೇಳಿದ ಮಾತೆ ಕೇಳಿಲ್ಲ ಗುಂಡುನು. ಎದ್ದು ಬಾ ಬೇಗ ನಿಮ್ಮ ಅಮ್ಮನ್ ಕರಿತೈತೆ ಅಂತೇಳಿ ಗುಂಡುನ ಲಾಸ್ಟ್ ಎಬ್ರಿಸ್ಕೊಂಡೆ ಹೊರಟೋದ್ನು ನನ್ನ. ಬೆಳಗ್ಗೆ ಎದ್ದು ಬರೋ ಅಂತ ಟ್ರ್ಯಾಕ್ಟರ್ ಹಾಕೊಂಡು ಗುಂಡುನು ನಾನು ಹೋದ್ರೆ, ಇಷ್ಟಕ್ಕೂ ಬೆಳಗ್ಗೆನೆ ನಾವು ಹೋಗಿದ್ದು ಟ್ಯಾಂಕರ್ ಎತ್ಕೊಂಡು ಕೃಷಿ ಹೊಂಡಕ್ಕ ನೀರ್ ಬಿಡಕ್ಕ. ಗುಂಡು ನೋಡಿದ್ರೆ ಕ್ವಾರಿಗಳು ಬಿಟ್ಕೊಂಡು ಆ ಕಡೆ ಈ ಕಡೆ ಅಲ್ಲಾಡ್ಕೊಂಡು ಕುತ್ಕೊಂಡಿದ್ನು, ಡ್ಯಾನ್ಸ್ ಆಡ್ಕೊಂಡು ಗಾಡಿ ಒಳಗಡೆ. ಅನ್ಲೋಡ್ ಪಾಯಿಂಟ್ ಬಂತು ಅಂತ ಹೇಳ್ಬಿಟ್ಟು ಕೃಷಿ ಹೊಂಡಕ್ಕ ನೀರ್ ಕೂಡ ಅನ್ಲೋಡ್ ಮಾಡಾಕಿದ್ರೆ, ಇಲ್ಲಿಂದ ಮನೆಗ್ ಬರೋಷ್ಟೊತ್ಕ ನಮ್ಮ ಮನೆಗ ಗೌರ್ಮೆಂಟ್ ಕೆಲಸ ಕೂಡ ಇಕ್ಕಿದ್ರು. ಜೋಳ ಕಟ್ಟಿ ಕೊಯ್ದಾಕಿದ್ ಬೈಲ್ನ ಮತ್ತೆ ಜೋಳ ಚೆಲ್ಬೇಕು ಅಂತ ನೆನೆಸ್ತಾ ಇದ್ನಿ. ಮಳೆ ನಂಬ್ಕೊಂಡ್ರೆ ಕೆಲ್ಸಗಳಾಗಲ್ಲ ಅಂತ ಹೇಳ್ಬಿಟ್ಟು ಬೋರಾಗಿಂದ ಕುಂಟೆಗ್ ಬಿಟ್ಕೊಂಡು ಕುಂಟೆಗಿಂದ ಈ ತರ ಹೊಡ್ಕೊಂತ ಇದ್ರಿ ನೀರ್ನ. ಭಾನುವಾರ ಇರೋ ಬರೋ ಕೆಲ್ಸಗಳನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ರೆಸ್ಟ್ ತಗೋಣ ಅಂತ ಮಲ್ಕೋಣ ಅಂತ ತೋತಾ ಇದ್ರೆ, ಈ ತಿಂಡಿಪೋತ್ನ ಯಾವಾಗೂ ಏನನ ಒಂದು ತಿಂತಾ ಇರ್ತಾನೆ, ಅವ್ನು ಯಾರು ಅಂತ ತೋರಿಸ್ತೀನಿ ನೋಡ್ರಿ ನೀವೇ ಹೆಂಗ್ ಕೂತ್ಕೊಂಡು ಹೆಂಗ್ ತಿಂತಾವನೆ ಅಂತ ಹೇಳ್ಬಿಟ್ಟು ಬೇಸಿರ ಕಳೆಕಾಯಿ ಎತ್ಕೊಂಡು ಹಂಗಸ್ಕೊಂಡು ನನ್ಕ ತಿಂತಾ ಇದ್ನು, ನೀನು ತಿನ್ನು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಟೈಮ್ ನೋಡೋಷ್ಟೊತ್ತು 3 ವಾರ ಆಗಿತ್ತು. ಮ್ಯಾಟ್ಗಳನ್ನ ಈ ತರ ಉಲ್ಟಾ ಮಾಡಿ ತೊಳೆದು 2 ತಿಂಗಳು ಕೂಡ ಆಗಿತ್ತು. ನಾನು ಈ ಕಡೆ ದೇವ್ರೆ ಅಂತ ಮ್ಯಾಟ್ಗಳು ತೊಳಿತಾ ಇದ್ರೆ ಗುಂಡನ್ ಬಂದ್ರೆ ಏನ್ ಈ ತರ ಕೆಲಸ ಮಾಡ್ತಾ ಇದ್ದೆ, ಉಲ್ಟಾ ಮಾಡಿ ಎಲ್ಲ ತೊಳಿತಾ ಇದೆಯಾ ಅಂತ ನನ್ಕ ಕ್ವಶನ್ ಮಾಡ್ತಾ ಇದ್ನು. ಅದಂಗೆ ಬಿಡ ಅಂತೇಳಿ ಆಚೆಕ್ ಬಂದ್ರೆ ಅವ್ರ ಅಪ್ಪನ ಹತ್ರ ಗಲಾಟೆ ಕೂಡ ಮಾಡ್ತಾ ಇದ್ನು. ಗುಂಡನು ಸೈಕಲ್ ಹೊಸ ತಕೊಡು ಅಂತ ಹೇಳ್ಬಿಟ್ಟು, ನೋಡ್ರಿ ಹೆಂಗ್ ಕೋಪ ಮಾಡ್ಕೊಂಡವನೆ ಅನ್ಬಿಟ್ಟು ಗುಂಡನು. ಅವ್ರ ಅಪ್ಪನು ಗುಂಡನ್ನ ನೀನ್ ಓದ್ಬಿಟ್ಟು ಚೆನ್ನಾಗಿ ದೊಡ್ಡನಾಗು, ಆಮೇಲೆ ನಾನು ಸೈಕಲ್ ಹೊಸ ತಕೊಡ್ತೀನಿ ಅಂತ ಹೇಳಿದಕ್ಕ ಕೋಪ ಮಾಡ್ಕೊಂಡು ಹೋಗೇ ಬಿಟ್ನು ಗುಂಡನು. ಇದನ್ನೆಲ್ಲ ನೋಡೋಷ್ಟೊತ್ಕ 4 ಮೇಕೆ ಮರಿಗಳು ಕೂಡ ತಗೊಂಬಂದಿದ್ನು ನಮ್ಮ ಮಾವನ್ ಇವತ್ತು. ಅಂದಂಗೆ ಇವತ್ತು ಇಷ್ಟೇ ನಾನ್ ಮಾಡೋ ವಿಡಿಯೋಸ್. ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ರೈತನ ಮಗನ್ಗೆ ಸಪೋರ್ಟ್ ಮಾಡಿ.